ಅಂದರೆ ಮದುವೆ ಅಂದರೆ ನಮ್ಮ ಪರಂಪರೆಯಲ್ಲಿ ಏನಿತ್ತಂದರೆ ಒಂದು ವಿಶೇಷವಾದ ಮಹತ್ವ ಇತ್ತು ಅದಕ್ಕೆ. ಈ ಥರ ಡಿವೋರ್ಸು ಈ ಥರ ಇದು ನಮ್ಮ ಸಿಸ್ಟಮ್ನಲ್ಲಿ ಇಲ್ಲ ಮುಂಚೆ. ಇವತ್ತು ನಾಳೆ ಏನಂದ್ರೆ ಎಷ್ಟೇ ಕಷ್ಟ ಆದ್ರೂ ಜೊತೆ ಇರ್ತಿದ್ರು. ನಿನ್ನ ಪರ್ಫ್ಯೂಮ್ ನನಗೆ ಇಷ್ಟ ಇಲ್ಲ ಅಂತ ಡೈವೋರ್ಸ್ ಅಂತೆ, ನೀನು ಹಾಕುವ ಡ್ರೆಸ್ಸಿಂಗ್ ಸ್ಟೈಲ್ ಚೆನ್ನಾಗಿಲ್ಲ ಅಂತ ನನ್ನ ಡೈವೋರ್ಸ್, ನಿನ್ ಬಾಡಿ ಮೇಲೆ ಸ್ಮೆಲ್ ಬರ್ತಾ ಇದೆ ದುರ್ಗಂಧೆ ಬರ್ತಾ ಇದೆ ಅಂತ ನಾನು ಡೈವರ್ಸ್ ಬೇಕು. ಸಂಬಳ ನಿಂದು ಸ್ವಲ್ಪ ಕಮ್ಮಿ ಇದೆ, ಡೈವರ್ಸ್. ಸ್ಮಾಲ್ ಇಶ್ಯೂ ನಗಬಹುದು ಸರ್, ಒಂದೊಂದ್ಸತಿ ಅನಿಸುತ್ತೆ, ಒಂದೊಂದ್ಸತಿ ಹುಡುಗರು ಬರ್ತಾರೆ ನನ್ನ ಹತ್ರ, ಸರ್ ಈಗ 2ನೇ ಮದುವೆ ಮಾಡ್ತಾ ಇದ್ದೀನಿ ಸರ್, ಫಸ್ಟ್ ಡಿವೋರ್ಸ್ ಆಗಿದೆ, ಇವಾಗ ಅಟ್ಲೀಸ್ಟ್ ಸಮಸ್ಯೆ ಆಗ್ಬಾರ್ದು. ಯಾಕಪ್ಪ ಏನಾಯ್ತು ಅಂದರೆ, ಇಲ್ಲ ಸರ್ ಆ ಹುಡುಗಿದು ನಮ್ಮ ತಾಯಿದು ಒಟ್ಟು ಆಗ್ತಾನೆ ಇರಲಿಲ್ಲ ಸರ್, ಮತ್ತು ಬೇರೆ ಮನೆ ಮಾಡಿವಿ ಅಂದ್ವಿ, ಬೇರೆ ಮನೆನೇ ಮಾಡಿದ್ವಿ, ನಾನು ದಿನಾ ಕೆಲಸ ಮಾಡಕ್ಕೆ ಹೊರಗಡೆ ಹೋಗ್ತಿದ್ದೆ, ಆಕಿನ ಬೇರೆ ಹುಡುಗನ ಜೊತೆಗೆ ಅಫೇರ್ ಸ್ಟಾರ್ಟ್ ಆಯಿತು. ಈಗ ಇಬ್ಬರದು ತಪ್ಪಿದೆ ಅಲ್ಲಿ. ಈಗ ಮನೆಯಲ್ಲಿ ಇದ್ದಾಗ ಹಿರಿಯರು ಇದ್ದಾಗ ಅಟ್ಲೀಸ್ಟ್ ಅವ್ರದ್ದು ಒಂದು ಪ್ರೊಟೆಕ್ಷನ್ ಇರ್ತಾರೆ, ಈ ತರ ಮೈಂಡ್ ಹೋಗಲ್ಲ. ಇಡೀ ದಿನ ಹೊರಗಡೆ ಕೆಲಸ ಮಾಡ್ತಾರೆ ಹೆಣ್ಮಗಳು, ಅಂದ್ರೆ ಟಿವಿ ನೋಡ್ಬೇಕು, ಇಲ್ಲಾಂದ್ರೆ ಇನ್ಸ್ಟಾಗ್ರಾಮ್ ನೋಡ್ಬೇಕು. ಇನ್ಸ್ಟಾಗ್ರಾಮ್ ನಲ್ಲಿ ಎಷ್ಟು ಖಾಲಿ ಹುಡುಗರು ಕೂತಿದಿರ್ತಾರೆ, ಹಾಯ್ ಹಾಕೋ ಮೆಸೇಜ್ ಹಾಕೋರು, ಎಷ್ಟೋ ಸತಿ ಚಾಟ್ ಹಾಕೋರು, ಆಮೇಲೆ ಊಟ ಆಯ್ತಾ ತಿಂಡಿ ಆಯ್ತಾ, ಅಯ್ಯೋ ನನ್ ಗಂಡನೇ ಕೇಳಲ್ಲ, ಇವ್ನು ಕೇಳ್ತಾ ಇದ್ದಾನೆ ನನ್ ಬಗ್ಗೆ, ಎಷ್ಟು ಪ್ರೀತಿ ಮಾಡ್ತಾ ಇದ್ದಾನೆ, ರಾತ್ರಿ ಎಲ್ಲ ಮೆಸೇಜ್ ಆಗ್ತಿರ್ತಾನೆ. ಹೌದು, ಪರವಾಗಿಲ್ವಲ್ಲ ಈ ನನ್ಗೆ ಎಷ್ಟು ಕೇರ್ ಮಾಡ್ತಾ ಇದ್ದಾನಲ್ಲ ಅಂತ ಆ ಕಡೆ ಹೋಗ್ತೀರಾ. ಅದು ಗಿಫ್ಟ್ ಕೊಡ್ಸಿರ್ತಾನೆ ಕಾಸ್ಟ್ಲಿದು, ಯಾರು ಅದೇ ಹೇಳಿಲ್ವಾ, ಮೀನ್ ಹಿಡಿಯಕ್ ಮುಂಚೆ ಎರಳೆ ಸಿಕ್ಸಿರ್ತಾನೆ. ಸೊ ಅದು ಎರಳೆ ಆಗ್ಬಿಟ್ಟು ಇವೆಲ್ಲ ಮದುವೆಗಳಲ್ಲಿ, ಹೊಸ ಮದುವೆಗಳಲ್ಲಿ ಸ್ಪೆಷಲಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಅಂತ. ಯಾರು ಹೊಸ ಮದುವೆ ಆಗ್ತಾ ಇದ್ದೀರಾ ನವ ದಂಪತಿ ಕಪಲ್ಗಳಿಗೆ ನಾನು ಒಂದು 3-4 ಪಾಯಿಂಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಏನಂದರೆ, ಒಂದು, ಒಬ್ಬರು ಯಾರೋ ಈ ಯಾವುದೋ ಮದುವೆ ಏನಿಲ್ಲ ಐಡಿಯಲ್ ಇಲ್ಲ, ಅಥವಾ ಯಾವುದೋ ಕಪಲ್ ಐಡಿಯಲ್ ಇಲ್ಲ, ಇದ್ದಿದ್ದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಬದುಕಬೇಕು. ಅವನು ಏನೇನು ಪ್ಲಸ್ ಪಾಯಿಂಟ್ ಇದೆ ಅದನ್ನು ನೀವು ಹೋಲ್ಡ್ ಮಾಡ್ಕೋಬೇಕು, ಅವನು ಏನಾದ್ರು ನೆಗೆಟಿವ್ ಇದ್ದರೆ ಅದನ್ನು ನೀವು ನೆಗ್ಲೆಕ್ಟ್ ಮಾಡಬೇಕು. ಎಲ್ಲರೂ ಪರ್ಫೆಕ್ಟ್ ಆಗಕ್ಕೆ ಸಾಧ್ಯ ಇಲ್ಲ. ಸೊ ನೋಡೋಕೆ ಚೆನ್ನಾಗಿದ್ದರೆ ಬಿಹೇವಿಯರ್ನಲ್ಲಿ ಸಮಸ್ಯೆ ಇರ್ಬೋದು, ಬಿಹೇವಿಯರ್ನಲ್ಲಿ ಸಮಸ್ಯೆ ಇದ್ದರೆ ನೋಡೋಕೆ ಚೆನ್ನಾಗಿರ್ತಾನೆ. ಏನೋ ಮಾಡಿ ಒಂದ್ಸತಿ ಮದುವೆ ಆದಮೇಲೆ ಸಂಸಾರ ಅಂತ ಮಾಡ್ತಾ ಇರಬೇಕು. ಕರೆಕ್ಟಾಗಿ ಒಬ್ಬರ ಮೇಲೆ ಒಬ್ಬರು ಫೇತ್ ಇರಬೇಕು, ಟ್ರಸ್ಟ್ ಇರಬೇಕು, ಲವ್ ಇರಬೇಕು, ಅಫೆಕ್ಷನ್ ಇರಬೇಕು. ನಿಮಗೇನಾದರೂ ಲೈಫ್ನಲ್ಲಿ ಕಷ್ಟ ಸುಖ ಇದ್ದರೆ ಅವ್ರು ಇರ್ತಾರೆ, ಅವ್ರಿಗೆ ಏನಾದರೂ ಕಷ್ಟ ಸುಖ ಇದ್ದರೆ ನೀವು ಇರ್ತೀರ. ಯಾಕಂದರೆ ಇದು ಮದುವೆ ಏನಾದರೂ ಇಬ್ಬರು ಬರೇ ಒಂದು ಹುಡುಗಿಂದು ಒಂದು ಹುಡುಗಿನ ಸಂಬಂಧ ಇಲ್ಲ, 2 ಮನೆತನ, ಅದು 2 ಊರದು ಸಂಬಂಧ. ಸುಮ್ಮನೆ ಅನ್ನೆಸೆಸರಿ ಸಣ್ಣ ವಿಷಯಕ್ಕೆಲ್ಲ ಜಗಳ ಮಾಡಿ ಕಿತ್ತಾಡ್ಕೊಂಡು ಸಣ್ಣ ವಿಷಯಕ್ಕೆ ಡಿವೋರ್ಸ್ಗೆಲ್ಲ ಫೈಲ್ ಮಾಡೋಕ್ಕೆ ಹೋಗಬೇಡಿ. ಎಷ್ಟೈತೆ ಅಷ್ಟು ನಿಮ್ಮ ಡಿಫ್ರೆನ್ಸಸ್ನ ನೀವು ಮನೆಯಲ್ಲಿನೇ ಗಂಡ ಹೆಂಡ್ತಿನೇ ರಿಸಾಲ್ವ್ ಮಾಡಿ. ನಿಮ್ಮಿಬ್ಬರು ಕೈದಿಂದ ಆಗ್ತಾ ಇಲ್ಲ, ಡೈರೆಕ್ಟ್ ನೀವು ಯಾರು ಕೇಳ್ತೀರಾ ನಿಮ್ಮ ಡೈರೆಕ್ಟ್ ಫ್ಯಾಮಿಲಿ ಮೆಂಬರ್ನ ಇನ್ವಾಲ್ವ್ ಮಾಡಿ. ಅನ್ನೆಸೆಸರಿ ಈ ವಿಷಯದಲ್ಲಿ ಥರ್ಡ್ ಪರ್ಸನ್ನ ಎಂಟ್ರಿ ಮಾಡೋಕ್ಕೆ ಕೊಡಬೇಡಿ. ಯಾಕಂದ್ರೆ ಅವ್ರದ್ದು ಮತ್ತು ಇಂಟೆನ್ಷನ್ ನಿಮ್ಮ ಬಗ್ಗೆ ಏನಿದೆ ಹೇಳೋಕ್ಕಾಗಲ್ಲ. ಎಷ್ಟೋ ಸತಿ ಹೇಳ್ತೀವಿ, ಸಣ್ಣ ವಿಷಯ ಇರುತ್ತೆ, ಡಿವೋರ್ಸ್ ಹೋಗಿದ್ದಿರ್ತಾರೆ, ನಮ್ಮ ಹತ್ರ ಬಂದಿದ್ದು ಒಂದು ಕಪಲ್ಲು, ಹೇಳಬೇಕಂದ್ರೆ ಇಬ್ಬರು ಚೆನ್ನಾಗೇ ಇದ್ದಾರೆ, ಇಬ್ಬರು ಒಬ್ಬರೊಬ್ರಿಗೆ ಪ್ರೀತಿ ಮಾಡೇ ಮಾಡ್ತಾರೆ. ಯಾರೋ ಒಂದು ಥರ್ಡ್ ಪರ್ಸನ್ ಸುಮ್ಮನೆ ಒಂದಿನ ಗಂಡಕ್ಕೆ ಬಂದು ಹೇಳಿದ್ರಂತೆ, ಯಾವುದೋ ನಿಮ್ಮ ಹೆಂಡ್ತಿನ ಯಾರ್ದೋ ಒಂದು ಬೈಕ್ ಮೇಲೆ ನಾನು ನೋಡಿದೆ, ಅದು ಒಂದೇ ವಿಷಯ, ಅಷ್ಟೇ ನೋಡಿದೆ. ಈಗ ಈ ಅಪ್ಪಗೆ ಹೆಂಡತಿಗಿಂತ ಒಂದು ಥರ್ಡ್ ಪರ್ಸನ್ ಮೇಲೇನೆ ನಂಬಿಕೆ. ಮನೆಯಿಂದ ಬ್ಯಾಗ್ ತೊಗೊಂಡು ಹೋಗೋದು, ಆಫೀಸ್ ಹೋಗ್ತಾ ಇದೀನಿ ಅಂತ ಸುಮ್ಮನೆ ಮತ್ತೆ ವಾಪಸ್ ಬಂದ್ಬಿಟ್ಟು ಎಲ್ಲೋ ಕೂತ್ಕೊಳ್ಳೋದು, ಮತ್ತೆ ಇವತ್ತು ಯಾರ ನಮ್ಮ ಮನೆಗೆ ಬರ್ತಾನ ನೋಡೋದು, ಪದೇ ಮೊಬೈಲ್ ಚೆಕ್ ಮಾಡೋದು, ಪದೇ ಡೌಟ್ ಮಾಡೋದು, ಪದೇ ಮೆಸೇಜ್ ಚೆಕ್ ಮಾಡೋದು. ಇವ್ರ ಮನೆಯಲ್ಲಿ ತಾಯಿ ಮಾತಾಡೋದಿದ್ರು ಫೋನಲ್ಲಿ ಬಿಜಿ ಬರ್ತಾ ಇದ್ದಾರೆ, ಯಾರಿಗೆ ಮಾತಾಡ್ತಾ ಇದೆಯಾ ನೀನು, ಆ ಮೈಂಡ್ ಆ ಹುಡುಗಿಗೆ ಇರಿಟೇಟ್. ಸರ್ ನಾನು ಏನು ಮಾಡಿಲ್ಲ ಸರ್, ನಾನು ಯಾವ ಹುಡುಗನಿಗೂ ಮಾತಾಡಿಲ್ಲ, ಎಲ್ಲೂ ಹೊರಗಡೆನೂ ಹೋಗಿಲ್ಲ, ಏನಿಲ್ಲ, ಸುಮ್ಮನೆ ನನಗೆ ಡೌಟು. ನಾವೆಲ್ಲೋ ಹೊರಗಡೆ ಹೋದ್ವಿ, ಸುಮ್ಮನೆ ಈ ಕಡೆ ಎಲ್ಲೋ ನೋಡಿದ್ರು ಆ ಹುಡುಗ ಹೋದ್ರು, ಅವನಿಗೆ ಹುಡುಗಿನೇ ನೋಡಿದೆ, ಡೌಟ್ ಮಾಡ್ತಾ ಇದೆ. ಸೊ ಈ ಥರ ಏನಿದೆ ಡೌಟ್ ಮಾಡೋಕ್ಕೆ ಹೋಗಬೇಡಿ, ಟ್ರಸ್ಟ್ ಇಟ್ಕೊಳ್ಳಿ, ಒಳ್ಳೆ ಸಂಸಾರ ಮಾಡಿ. ಸುಮ್ಮನೆ ಅನ್ನೆಸೆಸರಿ ಯಾಕೆ ಈ ವಿಷಯಗಳಿಂದ ಹೆಂಗಾಗ್ಬಿಟ್ಟಿದೆ ಅಂದರೆ, ಪ್ರಾಣ ತೆಗೆಯೋ ಲೆವೆಲ್ಗೂ ಹೋಗ್ಬಿಟ್ಟಿದ್ರೆ, ಹೌದು, ಬೇಡವಾ ಅನ್ಸತ್ತಾ ಸೈಲೆಂಟಾಗಿ ಬಿಟ್ಬಿಡಿ. ಪ್ರಾಣ ತೆಗೆದು ಮಾತ್ರ ಇದು ಮಾಡಕ್ಕೆ ಹೋಗ್ಬಿಡಿ, ಕೊಲೆ ಮಾಡೋದು ಅದೆಲ್ಲ ಮಾಡಿದ್ರೆ ನಿಮ್ಗೆ ಬೇಡವಾ ಡಿವೋರ್ಸ್ ಕೊಟ್ಬಿಟ್ಟು ಬೆಟರ್. ಇಷ್ಟು ಅವ್ನು ಹೆಂಗೋ ಬದುಕೊಳ್ಳಿ, ನೀ ಹೆಂಗೋ ಬದುಕು, ಬೆಟರ್. ಈಗ ನೀವು ಒಂದು ಸೆನ್ಸೇಷನ್ ಆಗಿತ್ತು ಒಂದು ನ್ಯೂಸು, ಮಧ್ಯಪ್ರದೇಶ ಒಂದು ಹುಡುಗ ಯಾವುದೋ ರಘುವಂಶಿ ಅಂತ, ಆ ಹುಡುಗಿ ಪೇರೆಂಟ್ಸ್ 4ದಿಂದ ಇವನ ಜೊತೆಗೆ ಮದುವೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಳ್ಳೆ ಇವನಿಗೆ ಸಂಪತ್ತಿ ಇದೆ, ಒಳ್ಳೆ ಹುಡುಗ. ಸೊ ಆ ಹುಡುಗಿ ಮತ್ತು ಹುಡುಗಿದ ಬೈ ಫ್ರೆಂಡ್ ಏನು ಮಾಡ್ತಾರೆ, ಪ್ಲ್ಯಾನ್ ಮಾಡ್ತಾರೆ, ಎಲ್ಲಿ ಹನಿಮೂನ್ ಹೋಗ್ತಾ ಇದೆ ಕರೆಕ್ಟ್ ಅಲ್ಲಿ ಹೋಗಿ
ಇವಾಗ ಇಷ್ಟ ಇಲ್ಲ ಅಂತ ಬಿಟ್ಬಿಡಿ ಅಪ್ಪ. ಬೇಡ. ಮನೇಲಿ ಹೇಳಿ ನನಗೆ ಮನೆಗೆ ಬೇಡ. ಹೇಳ್ಬಿಡಿ. ಆಮೇಲೆ ಕೆಲವು ತಂದೆ ತಾಯಿಗಳು ಕೂಡ ಕೆಲವೊಂದ್ಸಲ ಇಶ್ಯೂ ಫೋರ್ಸ್ ಮಾಡಿದಾಗ ಅವ್ರು ಒಪ್ಕೊಂಡ್ಬಿಡ್ಬೇಕು ಸರ್. ಹೌದು. ನಾನು ಹುಡ್ಸಿರೋದು ನೀನು, ನಾನು ಹೇಳ್ದಂಗೆ ಕೇಳಬೇಕು ನೀನು, ಅವ್ನು ಯಾವನ್ ಬರ ನಾ ತೋರ್ಸದ್ ಆಗೋ ಇಲ್ಲ ನಾನು ಅವ್ರು ಬ್ಲಾಕ್ ಮೇಲ್ ಹುಡುಗಿದು ಅಥವಾ ನಿಮ್ಮ ಮನೆ ಪ್ರಾಬ್ಲಮ್ ದಿಂದ ಯಾವ್ದೋ ಒಂದ್ ಬೇರೆ ಫ್ಯಾಮಿಲಿ ಒಂದೇ ಹುಡುಗ ಅವನು ಏನಾಗ್ಬೇಕು, ಅವ್ನು ಎಷ್ಟೋ ಕನ್ಸು ಕಟ್ಟಿದಿರ್ತಾನೆ, ನನ್ನ ಹೆಂಡತಿ ಮುಂದೆ ಒಂದ್ ಒಳ್ಳೆ ಒಂದ್ 0.5% ಅವ್ನ ಮೈಂಡ್ ಅಲ್ಲಿ ಇಲ್ಲಪ್ಪ, ನನ್ನ ಹೆಂಡತಿನೇ ನನಗೆ ಕೊಲ್ಬಹುದು ಹನಿಮೂನ್ ನಲ್ಲಿ ಅಂತ. ಹೆಂಡತಿ ಗಂಡನ ಕೊಲ್ಲೋದು, ಗಂಡ ಹೆಂಡತಿನ ಕೊಲ್ಲೋದು ಬೇಡವಾ, ಬಿಟ್ಬಿಡಿ, ಡೈವರ್ಸ್ ಕೊಟ್ಬಿಡಿ. ಸುಮ್ನೆ ಯಾಕೆ ಬಲವಂತವಾಗಿ ಇಟ್ಕೊಳ್ತೀರಾ? ಅವ್ರು ಸರಿ ಬರ್ತಿಲ್ವಾ, ಸರಿ ಬರ್ತೀರ ಅಂತ ಅನ್ಸುತ್ತೆ. ಎಲ್ಲರೂ ಬುದ್ಧಿವಂತರ ಇರ್ತಾನೆ, ಎಲ್ಲ ಎಜುಕೇಟೆಡ್ ಇರ್ತಾನೆ, ಇವೆಲ್ಲ ಲಕ್ಷಾಂತರ ರೂಪಾಯಿ ಸಂಬಳ ತಗೋತಿದ್ರೆ, ಪ್ರತಿನಿತ್ಯ ಎಜುಕೇಟೆಡ್ ಮಾಡ್ತಾ ಇದ್ರಿ, ಬಿಟ್ಬಿಡಿ, ಬೇಡ, ಸೈಲೆಂಟ್ ಆಗಿ ಹೋಗ್ಬಿಡಿ, ಹೋಗಿ ಆಯ್ತು. ಕೊಲೆ ಮಾಡಿ ಹಿಂಸೆ ಕೊಟ್ಟು ನೀವು ಜೈಲ್ಗೆ ಹೋಗೋದು, ಮತ್ತೆ ಅವ್ರ ತಂದೆ ತಾಯಿಗೆ ಅವ್ರ ಮಕ್ಳು ಕಳ್ಕೊತಾರೆ, ಜೀವನ ಪರ್ಯಂತ ಇಡೀ ಫ್ಯಾಮಿಲಿ ನರ್ಕ ಆಗ್ಬಿಡುತ್ತೆ. ಇಡೀ ಫ್ಯಾಮಿಲಿ ಇದು ಬರೇ ಎರಡು ಗಂಡ ಹೆಂಡತಿ ಸಂಬಂಧ ಇಲ್ಲ, ಎರಡು ಫ್ಯಾಮಿಲಿ ಸಫರ್ ಆಗುತ್ತೆ, ಸಮಾಜಕ್ಕೆ ಕೆಟ್ಟ ಸಂದೇಶನ ಕೂಡ ಹೋಗುತ್ತೆ. ಹಾಗೆ ತಂದೆ ತಾಯಿಗಳು ಕೂಡ ಹೇಳೋದಷ್ಟಂತೆ, ನಾನು ನಿನ್ನನ್ನು ಎತ್ತಿದ್ದೀನಿ, ನಾನು ಹುಟ್ಟಿಸಿದ್ದೀನಿ, ನಾ ದುಡ್ಡು ಖರ್ಚು ಮಾಡಿ ಎಜುಕೇಶನ್ ಮಾಡ್ತೀನಿ, ಕೆಲಸ ಕೊಡ್ತೀನಿ, ನಾನು ಹೇಳೋ ಹುಡುಗನ್ನೇ ಮದುವೆ ಆಗಬೇಕು ಅಂತಾರೆ. ಬಟ್ ಈಗಿನ ಪರಿಸ್ಥಿತಿಯಲ್ಲಿ ಹಂಗೆ ಆಗ್ತಿಲ್ಲ ಸರ್. ಅವರು 14-15 ವರ್ಷಕ್ಕೆಲ್ಲ ಲವ್ ಮಾಡಕ್ಕೆ ಶುರು ಮಾಡಿರ್ತಾರೆ, 18ಕ್ಕೆ ಇನ್ನೊಂದು ಲವ್ ಶುರು ಆಗಿರುತ್ತೆ, 22ಕ್ಕೆ ಇನ್ನೊಂದು ಲವ್ ಗೇಂಗ್ ಹೋಗ್ಬಿಟ್ಟಿರುತ್ತೆ. ಕೊನೆಗೆ ಅವಳು ಬಾಯ್ ಫ್ರೆಂಡ್ ಬಿಟ್ಟು ಬರಲ್ಲ ಅನ್ನೋ ಲೆವೆಲ್ಗೆ ಆ ಕಡೆ ಹೋದಾಗ ಅನಿಸ್ತು ಇದು ಎಷ್ಟು ಫೋರ್ಸ್ ಮಾಡಿದ್ರು ಆಗ್ತಾ ಇಲ್ಲ ಅಂದ್ರೆ ಬೆಟರ್ ನೀವು ಅದನ್ನ ಅಕ್ಸೆಪ್ಟ್ ಮಾಡಕ್ ಕಲಿಬೇಕು. ಯಾಕಂದ್ರೆ ಮುಂದೆ ಹೋಗ್ಬಿಟ್ಟು ಮತ್ತು ಒಂದಿನ ಅದು ನೀವು ಅಕ್ಸೆಪ್ಟ್ ಮಾಡ್ಲೇಬೇಕು. ಬಟ್ ಅವಾಗ ನಿಮ್ಗೆ ಡ್ಯಾಮೇಜ್ ಜಾಸ್ತಿ ಆಗಿದೆ. ನಾನು ಹೆಚ್ಚಿರೋದು, ನಾನು ಹುಟ್ಟಿಸಿರೋದು, ನಾನೇನೋ ಕೇಳಲೇಬೇಕು ಅಂತ ತಂದೆ ತಾನು ಹಂಗೆ ಅನ್ಕೋತಾರೆ. ಇನ್ನು ಮಕ್ಕಳುಗಳು ಅಷ್ಟೇ. ಸೊ ಅವ್ರ ಮನೇಲಿ ಒಪ್ಕೊಳ್ತಾರೋ ಬಿಡ್ತಾರ, ಮುಂದೆ ಹೆಂಗಿರುತ್ತೆ ಅದನ್ನು ಕೂಡ ಇವರು ಯೋಚನೆ ಮಾಡಲ್ಲ. ಆಯ್ತಪ್ಪ, ಅವ್ರು ನಂಗೆ ಗಿಫ್ಟ್ ಕೊಟ್ಟಿದ್ದಾನೆ, ಲವ್ ಮಾಡಿದ್ದಾನೆ, ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾನೆ, ಜೀವನ ಪರ್ಯಂತ ನೋಡ್ಕೊತೀನಿ ಅಂತ ಹೇಳಿದ್ದಾನೆ ಅಂದ್ಬಿಟ್ಟು ಅವ್ರಿಗೋಸ್ಕರ ತಂದೆ ತಾಯಿನೂ ಕೂಡ ಬಿಟ್ಟು ಬರೋಂಥ ಪರಿಸ್ಥಿತಿ ಇದು ಕೂಡ ಹಿಂಗೆ ಬರೋದಿಲ್ಲ. ಏನೂ ಹೇಳೋಕ್ಕಾಗಲ್ಲ ಸರ್, ಎಲ್ಲ ಬುದ್ಧಿವಂತರನ್ನ ಏನು ಹೇಳಕ್ಕೆ ಸಾಧ್ಯ ಇದಲ್ಲ. ಆಮೇಲೆ ಹುಡುಗ ನೀವು ಹೇಳ್ದಲ್ಲ ಸರ್, ಮದುವೆ ಇಷ್ಟ ಇಲ್ವಾ, ಬೇಡ ಅಂತ ಅಂದ್ಬಿಡಿ, ಆ ಹುಡುಗನ ಸಾಯಿಸೋದು ಏನಕ್ಕೆ? ಅಥವಾ ಅವ್ನು ಬೇಡ ನಿಮ್ಮ ಗಂಡ ಅಂತ ಕಾಟ ಕೊಡ್ತಾನ, ಅವ್ನು ಡೈವರ್ಸ್ ಕೊಟ್ಬಿಡಿ, ನಿಮ್ಮ ಬಾಯ್ ಫ್ರೆಂಡ್ ಜೊತೆ ಹೊಟ್ಟೋಗಿತ್ತು, ನಿಮ್ಮ ಅಪ್ಪ ಅಮ್ಮನ ಹೇಳ್ಕೊಂಡು ಹೊಟ್ಟೋಗಿ ಹೆಂಗಾರ ಬದುಕೊಳ್ಳಿ ಅವನಂತೆ. ಈಗ ಬರ್ತಾ ಏನಾಗಿದೆ ಸರ್, ಆ್ಯಕ್ಚುಲಿ ಹೇಳಬೇಕಂದ್ರೆ ಮೋಸ್ಟ್ಲಿ ಲವ್ ಅಂತ ಏನು ಶಬ್ದ ಇದೆಯಲ್ಲ, ಮೋಸ್ಟ್ಲಿ ನಮ್ಮ ಜನ್ರೇಷನ್ ಲಾಸ್ಟ್ ಇರ್ಬೋದು ಅನ್ಸುತ್ತೆ. ಈಗ ಮುಂದೆ ಲವ್ ಏನಿರಲ್ಲ, ಮುಂದಿನ ಏನಿರುತ್ತೆ ಲವ್ ಏನಿರಲ್ಲ ಈಗ. ಈಗ ಹೆಂಗಂದ್ರೆ ಇದು ಜಸ್ಟ್ ಒನ್ ನೈಟ್ ಸ್ಟ್ಯಾಂಡ್ ಆಗ್ತಿದೆ ಇವಾಗ. ಈ ಹೊಸ ಜನ್ರೇಷನ್ ಏನಿರಲ್ಲ, ಹಿಂಗೆ ಲವ್, ಅಫೆಕ್ಷನ್, ಕೇರು ಏನಿಲ್ಲ. ಜಸ್ಟ್ ಬಂದು ಹೋಗು ನಿನ್ ಬಾಡಿ ಬಂದು ಊಟ ಮಾಡ್ಕೊಂಡು ಬಯಾಲಜಿಕಲ್ ನೀಡ್ ಇದೆ, ನಂದು ಬಯಾಲಜಿಕಲ್ ನೀಡ್ ಇದೆ, ಎಷ್ಟು ದಿನ ಇರೋರಿಗೆ ಚೆನ್ನಾಗಿರೋಣ. ಆಮೇಲೆ ನೀನ್ ನನಗೆ ನೋಡಿದ್ರು ಯಾರು ಗೊತ್ತಿಲ್ಲ, ನಾನೇನು ನೋಡಿದ್ರು ಯಾರು ಗೊತ್ತಿಲ್ಲ. ವಿ ಆರ್ ಜಸ್ಟ್ ಸ್ಟ್ರೇಂಜರ್ ಟು ಈಚ್ ಅದರ್. ಸೊ ಇವತ್ತು ಇವೆಲ್ಲ ಲವ್ ಸಿನಿಮಾಸ್ ಎಲ್ಲ ಈಗ ಯಾಕೆ ರನ್ ಆಗ್ತಾ ಇಲ್ಲ ಜಾಸ್ತಿ ಅಂದ್ರೆ, ಯಾಕಂದ್ರೆ ಈಗ ಲವ್ ಮಾಡೋರೇ ಉಳಿದಿಲ್ಲ. ಅವಾಗಿತ್ತು ಪ್ರೀತಿ ಪ್ರೇಮ. ನಾವು 90s ನಲ್ಲಿ ಎಲ್ಲ ನೋಡಿ ಬರೇ 10 ಮೂವಿ ರಿಲೀಸ್ ಬರ್ತಿತ್ತು. ಈಗೇನ್ ಹೇಳಿ ಎಲ್ಲ ರೌಡಿಸಮ್, ಇದು ಮಾಡೋದು, ಕೀಲ್ ಮಾಡೋದು, ಹೊಡೆದಾಕು, ಬರೀ ಇದನ್ನೇ ಎಲ್ಲವೇ ಇಲ್ಲ. ಕರೆಕ್ಟ್ ಅಲ್ವಾ? ಹೀರೋಯಿನ್ಗಳಿಗೆ ಕೆಲಸನೇ ಇಲ್ಲ ಆಗ್ಬಿಟ್ಟಿದೆ. ಅವ್ರು ಬಂದು ಪಾಸಿಂಗ್ ಕ್ಯಾರೆಕ್ಟರ್ ಆಗ್ಬಿಟ್ಟಿದ್ದಾರೆ ಅಷ್ಟೇ. ಓಕೆ, ಇದೇ ಸಾಕಷ್ಟು ಮುಕ್ತವಾಗಿ ಮಾತಾಡೋಣ ಮುಂದಿನ ದಿನಗಳಲ್ಲೂ ಕೂಡ. ಸೊ ನಮ್ಮೊಟ್ಟಿಗೆ ಇಷ್ಟೊತ್ತು ಡಾಕ್ಟರ್ ನಾರಾಯಣ್ ಟಿ ಮುದುಗಲ್ ಅವರು, ಸೊ BA MS ಮಾಡಿರುವಂಥದ್ದು. ಸರ್, ಹಾಗೆ ನೀವು ಏನು ಎಜುಕೇಶನ್ ಮಾಡಿದ್ದೀರಿ? ನೀವು ವಿಷಯದಲ್ಲಿ ಲೈಂಗಿಕ ವಿಷಯದಲ್ಲಿ ತುಂಬ ಮಾತಾಡ್ತಲ್ಲ, ಏನು ಎಜುಕೇಶನ್ ಮಾಡಿದ್ದೀರಿ? ಸರ್, ನಾನು ಹೇಳಬೇಕಂದ್ರೆ ಎಜುಕೇಶನ್ BA MS ಅಂದರೆ ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಸಿನ್ ಆ್ಯಂಡ್ ಸರ್ಜರಿ ಅಂತ. ಇದು ಏನಿದೆಯಲ್ಲ ಆಯುರ್ವೇದಿಕ್ ಕೋರ್ಸ್ ಇರುತ್ತೆ. ಇದು 4.5 ವರ್ಷ ಡಿಗ್ರಿ ಇರುತ್ತೆ. ಕಾಲೇಜ್ ಕರಿಕ್ಯುಲಮ್ ಹೇಳಬೇಕಂದ್ರೆ ಇದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಏನಿದೆಯಲ್ಲ, ನಮ್ಮ ಹೆಲ್ತ್ ಸೈನ್ಸ್ ಯಾರು MBBS ರನ್ ಮಾಡ್ತಾರೆ ಡಿಗ್ರಿನ, ಅದೇ ಯೂನಿವರ್ಸಿಟಿ ಏನು ಮಾಡ್ತಾರೆ BMS, BHMS, UMS, BNMS, ನ್ಯಾಚುರೋಪತಿ ಯೋಗನ ಇದನ್ನ ರನ್ ಮಾಡ್ತಾರೆ. ಸೊ ಇದರಲ್ಲಿ ಏನಂದರೆ ಆಯುರ್ವೇದ ಏನಿದೆಯಲ್ಲ BMS ಡಿಗ್ರಿ ನಾನು ಬೆಂಗಳೂರಿನಲ್ಲಿ ಮಾಡಿದ್ದೀನಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದಿಕ್ ರಿಸರ್ಚ್ ಆ್ಯಂಡ್ ಸೆಂಟರ್ ಅಂತ ಆಯುರ್ವೇದಿಕ್ ಕಾಲೇಜ್ನಲ್ಲಿ ಮಾಡಿದ್ದೀನಿ. ಆಮೇಲೆ ನಾನು ಸ್ಪೆಷಲಿ ಇದರಲ್ಲಿ ಏನಿದೆಯಲ್ಲ ಲೈಂಗಿಕ ಸ್ಪೆಷಾಲಿಟಿಯಾಗಿ ವಾಜೀಕರಣ ಚಿಕಿತ್ಸೆ ಏನಿದೆಯಲ್ಲ ಇದರಲ್ಲಿ ಇಂಟ್ರೆಸ್ಟ್, ವಾಜೀಕರಣ ಏನಿದೆ ಇದರಲ್ಲಿ ಇಂಟ್ರೆಸ್ಟ್ ಕಡೆಯಿಂದ ಈ ವಿಷಯದಲ್ಲಿ ನಾನು ಏನಿದೆಯಲ್ಲ 15 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ಲಾಸ್ಟ್ 15 ಇಯರ್ಸಿಂದ ನಾನು ಏನು ಮಾಡ್ತೀನಿ, ಇದು ಲೈಂಗಿಕ ಚಿಕಿತ್ಸೆನ ಎಷ್ಟೋ ಸಾವಿರಾರು ಏನಿದೆಯಲ್ಲ ಕೇಸಸ್, ಅದು ನಿಮುರಿಕೆ ಸಮಸ್ಯೆ ಇರ್ಬೋದು, ಅಥವಾ ಶೀಘ್ರಸ್ಖಲನ ಇರ್ಬೋದು, ಅಥವಾ ಈ ಥರ ಮಕ್ಕಳಾಗ್ತಾ ಇಲ್ಲ ಅಂಥ ಸಮಸ್ಯೆ ಎಷ್ಟೋ ಪೇಷಂಟ್ನ ನಾನು ರೆಡಿ ಮಾಡಿದ್ದೀನಿ. ಇವಾಗ ಎಷ್ಟೋ ನನ್ನ ಪೇಷಂಟ್ ಏನಿದೆ ದೇ ಆರ್ ಆಲ್ ಮೈ ಗುಡ್ ಫ್ರೆಂಡ್ಸ್. ಅವ್ರು ಎಷ್ಟೋ ಸತಿ ನಾನು ಫೋನ್ ಮಾಡ್ತಾರೆ, ಅಣ್ಣ ಬೀಜಿದ್ರ ಸ್ವಲ್ಪ ಒಂದು 2 ನಿಮಿಷ, ನಾನು ಯಾರೋ ಒಬ್ರು ಬೇಕಾಗಿದ್ದಾರೋ ಇದ್ದಾರೆ, ಕಳಿಸ್ತಾ ಇದ್ದೀನಿ, ಸ್ವಲ್ಪ ನೋಡಿ ಕಳಿಸೋಣ ಅಂತ. ಸೊ ಆ ಲೆವೆಲ್ಗೆ ನಮ್ಮ ಆಯುರ್ವೇದನಲ್ಲಿ ಏನು ಹೇಳಿದ್ದಾರೆ ಅಂದರೆ, ನಾನು ಸ್ವಲ್ಪ ಟೈಮ್ ತೊಗೊಳ್ತಾ ಇದ್ದೀನಿ, ಡೋಂಟ್ ಮೈಂಡ್.
ಚಿಕಿತ್ಸಾ ಏನಿದೆಯಲ್ಲ ಒಳ್ಳೆ ಚಿಕಿತ್ಸೆಗೆ ಯಾರಿಗೆ ಹೇಳಬೇಕಂತ ಅವ್ರು ಕ್ವಶನ್ ಕೇಳ್ತಾರೆ ಮುನಿಗಳಿಗೆ, ಚರಕ ಸಂಹಿತೆಯಲ್ಲಿ ಅದು ಪ್ರಸಂಗ ಬರುತ್ತೆ. ಅವಾಗ ಏನು ಹೇಳ್ತಾರೆ ಅಂದರೆ ಅವರು ಯಾರಿಗೆ ಒಂದು ಒಳ್ಳೆ ವೈದ್ಯ ಅಂತ ಹೇಳಬೇಕಂದ್ರೆ ವೈದ್ಯದ ಲಕ್ಷಣಗಳು ಹೇಳುವಾಗ ಕ್ವಚಿತಂ ಧರ್ಮಂ, ಯಾರು ಸ್ವಲ್ಪ ಧರ್ಮದ ಕೆಲಸ ಮಾಡ್ತಾ ಇರ್ತಾನೆ, ಬಡ ಪೇಷಂಟ್ ಇದನ್ನಪ್ಪ ಅವನ ಹತ್ರ 10 ರೂಪಾಯಿ ಕಡಿಮೆ ಇದೆ ತಗೋ, ಕ್ವಚಿತಂ ಧರ್ಮಂ. ಕ್ವಚಿತಂ ಮೈತ್ರಿ, ನಿಮ್ಮ ಪೇಷಂಟ್ ಏನಿದೆ ಸಮ್ ಟೈಮ್ ನಿಮಗೆ ಧನ ಕೊಟ್ಟಿಲ್ಲ ಅಂದ್ರೆ ಅವ್ನು ಒಳ್ಳೆ ಸ್ನೇಹಿತ ಆಗಬಹುದು. ಕ್ವಚಿತಂ ಮೈತ್ರಿ. ಕ್ವಚಿತಂ ಅಭ್ಯಾಸಂ, ಯಾವುದೋ ಒಂದು ಪೇಷಂಟ್ ನಾವು ಫ್ರೀನಲ್ಲಿ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಅವನಿಂದ ಒಂದು ಫೀಡ್ಬ್ಯಾಕ್ ತೊಗೊಂಡ್ಬಿಟ್ಟು ಒಂದು ಒಳ್ಳೆ ರಿಸಲ್ಟ್ ಸಿಗಿದ್ರೆ ನೆಕ್ಸ್ಟ್ ನಿಮ್ಮ ಪೇಷಂಟ್ಗೆ ಮತ್ತು ಒಳ್ಳೆ ರೀತಿಯಲ್ಲಿ ನೀವು ಟ್ರೈನ್ ಮಾಡೋಕ್ಕೆ ನಿಮಗೆ ಅಭ್ಯಾಸ ಸಿಗುತ್ತೆ. ಅದು ಕ್ವಚಿತಂ ಅಭ್ಯಾಸಂ. ಕ್ವಚಿತಂ ಅರ್ಥಂ, ಲಾಸ್ಟಿಗೆ ಹೇಳ್ತಾರೆ ಕ್ವಚಿತಂ ಅರ್ಥಂ ಅಂದರೆ ಸ್ವಲ್ಪ ಅದರಿಂದ ಹಣ ಪಡಿಬಹುದು. ಕ್ವಚಿತಂ ಧರ್ಮಂ, ಕ್ವಚಿತಂ ಮೈತ್ರಿ, ಕ್ವಚಿತಂ ಅಭ್ಯಾಸಂ, ಕ್ವಚಿತಂ ಅರ್ಥ. ಸೊ ಇದು ಎಲ್ಲ ಏನಿದೆಯಲ್ಲ ಎದರಲ್ಲಿ ಎಲ್ಲಾನೇ ಸಿಗಲ್ಲ. ಒಂದರ ಕಡೆ ಫ್ರೆಂಡ್ಶಿಪ್ ಸಿಗುತ್ತೆ, ಒಂದರ ಕಡೆ ದುಡ್ಡು ಸಿಗುತ್ತೆ, ಒಂದರ ಕಡೆ ಮತ್ತು ಅಭ್ಯಾಸ ಸಿಗುತ್ತೆ. ಚಿಕಿತ್ಸಾ ನಾಸ್ತಿ ನಿಷ್ಫಲಂ ಅಂದಿದ್ರೆ ಚಿಕಿತ್ಸಾನಲ್ಲಿ ಯಾವಾಗೂ ನನಗೆ ಫಲ ಸಿಕ್ಕಿಲ್ಲ ಅಂತಿಲ್ಲ. ನಿಮಗೆ ದುಡ್ಡು ಸಿಕ್ಕಿಲ್ಲ ಪರವಾಗಿಲ್ಲ, ನಿಮ್ಮ ಆ ಪೇಷಂಟ್ನಿಂದ ಬೇರೆ ಪೇಷಂಟ್ ಸಿಗ್ಬೋದು. ನಿಮಗೆ ದುಡ್ಡು ಸಿಕ್ಕಿಲ್ಲ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ಒಳ್ಳೆ ಫ್ರೆಂಡ್ ಸಿಕ್ಕಿದ್ದಿರ್ತಾನೆ. ಕರೆಕ್ಟ್. ಸೊ ಈಗ ಈ ಥರ ಯೋಚನೆ ಮಾಡೋದು ತುಂಬ ಕಡಿಮೆ ಸರ್. ನನಗೆ ದುಡ್ಡೇ ಬೇಕು, ಯಾವನ ಇಂಥ ಫ್ರೆಂಡ್ಸ್ ದುಡ್ಡು ಕೊಟ್ಟರೆ 100 ಬರ್ತಾರೆ ಬಿಟ್ಟರೆ ನನಗೆ ದುಡ್ಡು ಬೇಕು ಅಂತ ಹೇಳ್ತಾರೆ. ಹಂಗಾಗಿ ಸೊ ಒಂದು ಒಳ್ಳೆ ಟಾಕ್ ಇಷ್ಟೊಂದು ಎಪಿಸೋಡ್ಗಳೇ. ಮುಂದಿನ ದಿನಗಳಲ್ಲಿ ಕೂಡ ಎಪಿಸೋಡ್ನ ಕಂಟಿನ್ಯೂ ಮಾಡೋಣ, ಸಾಧ್ಯ ಆದರೆ ಜನಗಳು ಇಷ್ಟಪಟ್ಟರೆ ಮಾಡೋಣ. ಅಲ್ಲ ಇಷ್ಟಪಡ್ತಾರೆ, ಈ ವಿಷಯ ಹೆಂಗಿದೆ ಅಂದ್ರೆ ಇದು ಒಂದು ದೊಡ್ಡ ಸಮುದ್ರ ಇದೆ. ಹೇಳ್ಬೇಕಂದ್ರೆ ಎಲ್ಲರೂ ಸಫರ್ ಮಾಡ್ತಾ ಇದ್ದಾರೆ ಸಮುದ್ರದಂತ. ಇದು ಎಷ್ಟೋ ಜನ ಸಫರ್ ಪಡ್ತಾರೆ, ಎಷ್ಟೋ ಜನ ಕದ್ದಿ ಮುಚ್ಚಿ ವಿಡಿಯೋಸ್ ನೋಡ್ತಾರೆ ಆನ್ಲೈನ್. ಅವ್ರು ಏನ್ ಹೇಳ್ತಾರೆ, ಇವ್ರು ಹೇಳ್ತಾರೆ, ಇವ್ರು ಏನ್ ಹೇಳ್ತಾರೆ, ಎಲ್ಲ ನೋಡ್ತಾರೆ, ಜಾಸ್ತಿ ಹೋಗ್ತವೆ, ವ್ಯೂಸ್ ಜಾಸ್ತಿ ಹೋಗುತ್ತೆ. ಬಟ್ ಯಾವಾಗ ಡೈರೆಕ್ಟ್ ಹೋಗಿ ಅವ್ರಿಗೆ ಕನ್ಸಲ್ಟ್ ಮಾಡಬೇಕು, ಡೈರೆಕ್ಟ್ ಹೋಗಿ ಇದು ಮಾಡ್ಬೇಕಂದ್ರೆ ಅಸಹ್ಯಕ್ಕಿಂತನೂ ಅವರಿಗೆ ಒಂದು ಪ್ರೆಸ್ಟೀಜ್. ನಾನು ಹೋದ್ರೆ ನನಗೆ ಸೆಕ್ಸ್ ಪ್ರಾಬ್ಲಮ್ ಇದೆ ಅಂತ ಯಾರೋ ನೋಡ್ಬಿಟ್ರೆ ನನ್ನ ಮರ್ಯಾದೆ ಹೋಗ್ಬಿಡುತ್ತಲ್ಲ ಸೊಸೈಟಿನಲ್ಲಿ. ಕರೆಕ್ಟ್. ಸೊ ಹೆಂಡತಿನೂ ಕೂಡ ಹೋಗಿ ನೋಡ್ಕೊ ತೋರ್ಸ್ಕೊಂಬ ಅಂತಂದ್ರೆ ಕೂಡ ಏನು ಬರಲ್ಲ. ಹೇಳಿದ್ನಲ್ಲ, ಸೊ 3 ತಿಂಗಳಾಗಿದೆ ಮದುವೆ ಆಗಿ. ಸೊ ಅವ್ನು ಬರಕ್ ಕಡಿಲ್ ಮತ್ತೆ ಇವಳು ಕರ್ಕೊಂಡ್ಬರ್ತಾಳಂತೆ, ಅವಳು ಫೋರ್ಸ್ ಮಾಡ್ತಾಳಂತೆ, ಬರಲ್ವಂತೆ, ಕೊನೆ ಡಿವೋರ್ಸ್ಗೆ ಹೋಗ್ತೀನಿ ಅಂತ ಹೇಳಿದ್ದು. ಈಗ ಸೊ ಅಂಥವ್ರೆಲ್ಲ ಬೇಕಾದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಈ ಕ್ಲಿನಿಕ್ಗೆ ಬರಲಿ. ನಿಮ್ಮ ಗುಪ್ತವಾದ ಸಮಸ್ಯೆಗಳನ್ನ ಗುಪ್ತವಾಗೇ ಇಡ್ತಾರೆ, ಹಾಗೆ ಪರ್ಸನಲ್ ಆಗಿ. ಮತ್ತೊಂದು ಏನು ಹೇಳ್ತೀನಿ ಅಂದ್ರೆ, ನಿಮ್ಮ ನಂಬರ್ ಆಗಲಿ ಅಥವಾ ನೀವು ಬಂದಿದ್ದು ಈ ಡೇಟಾ ಏನಿರುತ್ತಲ್ಲ ಇದು ಕಂಪ್ಲೀಟ್ಲಿ ಪ್ರೈವೇಟ್ ಇರುತ್ತೆ. ಇದು ಈ ಥರ ಇವ್ರು ನನ್ನ ಹತ್ರ ಬಂದಿದ್ರು, ಅವ್ರು ನನ್ನ ಹತ್ರ ಬಂದಿದ್ರು ಅಂತ ಯಾರು ನಮ್ಮ ಹತ್ರ, ಟು ಬಿ ವೆರಿ ಫ್ರಾಂಕ್ ಹೇಳ್ತೀನಿ, ತಂದೆನೂ ನನ್ನ ಕ್ಲೈಂಟ್ ಇದ್ದಾರೆ, ಮಗನೂ ನನ್ನ ಕ್ಲೈಂಟ್ ಇದ್ದಾರೆ. ತಂದೆ ಬರ್ತಾನಂತ ಮಗನಿಗೆ ಗೊತ್ತಿಲ್ಲ, ಮಗ ಬರ್ತಾನಂತ ತಂದೆ ಗೊತ್ತಿಲ್ಲ, ಅಷ್ಟು ಸೀಕ್ರೆಸಿ ಇರುತ್ತೆ ಇದನ್ನು. ಸೈನ್ಸ್ ವೀಕ್ಷ, ನೀವು ಕೂಡ ಕರೆ ಮಾಡಿ ಬನ್ನಿ. ಜಯನಗರ 4th ಬ್ಲಾಕ್ ಮೆಟ್ರೋ ಸ್ಟೇಷನ್ ಹತ್ರ ಇರುವಂಥ ಕ್ಲಿನಿಕ್. ಇಷ್ಟೊತ್ತು ರೈಟ್ ನ್ಯೂಸಲ್ಲಿ ನಾನು ಶ್ರೀ. ನಮಸ್ಕಾರ. ಇದು ರೈಟ್ ನ್ಯೂಸ್.